ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಲಾಸ್ಟ್ ವೀಕ್ ನಮ್ಮ ಮೊಮ್ಮಗಳ ಬರ್ತ್ಡೇ ಇತ್ತು. ಆಗ ಎಷ್ಟೊಂದು ಚಾಕ್ಲೇಟ್ಸ್ ತಂದಿದ್ಲು ಸ್ಕೂಲ್ಗೆ ಎಲ್ಲ, ಅವ್ರ ಮೇಡಮ್ಗೆ ಕೊಡೋಕ್ಕೆ, ಅವ್ರ ಫ್ರೆಂಡ್ಸ್ ಕೊಡೋಕ್ಕೆ ಚಾಕ್ಲೇಟು ತರಿಸಿದ್ವಿ. ಎಷ್ಟೊಂದು ವೆರೈಟೀಸು ಚಾಕ್ಲೇಟ್ ತರಿಸಿದ್ವಿ. ಅದನ್ನೇ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ, ಅದನ್ನೇ ನಿಮ್ಮ ಮುಂದೆ ಹಾಕ್ತಾಯಿದ್ದೀನಿ. ನೋಡಿ, ಇದು ಈ ಥರ ಚಾಕ್ಲೇಟ್ 2 ಬಾಕ್ಸ್ ತರಿಸಿದ್ಲು. ಇದು ಬ್ಲಾಸ್ಟ್ ಗೋಲ್ಡ್ ಅಂತೆ. ನೋಡಿ, ಚಾಕೋ ಬ್ಲಾಸ್ಟ್ ಗೋಲ್ಡ್ ಅಂತೆ ಈ ಚಾಕ್ಲೇಟ್ ಹೆಸರು. ಇದ್ರ ಟೇಸ್ಟೇ ಬೇರೆ ಥರ ಇತ್ತು, ತುಂಬ ಚೆನ್ನಾಗಿತ್ತು ಟೇಸ್ಟ್. ಇದು ಕೂಡ ಒಂದು ಬಾಕ್ಸಲ್ಲಿ ಒಂದು 25 ಏನೋ ಇರುತ್ತೆ. ಅಂಥದ್ದು ಒಂದು 4 ಬಾಕ್ಸ್ ತಂದಿದ್ದು. ಇದು ಕಿಟ್ ಕ್ಯಾಟು, ಕ್ರಿಸ್ಪೆಲ್ಲೋ, ಮತ್ತು ಇನ್ನೂ ಒಂದು ಯಾವುದು 5 ಸ್ಟಾರು ಎಲ್ಲ ಇದ್ದು ಚಾಕ್ಲೇಟು, ಬೇರೆ ಬೇರೆ ಡೈರಿ ಮಿಲ್ಕ್ ಚಾಕ್ಲೇಟು. ಎಲ್ಲ ಚಾಕ್ಲೇಟ್ಸ್ ನೋಡಿದರೆ ನನಗೂ ತಿನ್ಬೇಕನ್ನಿಸ್ತಾ ಇತ್ತು. ಆದರೆ ಕೆಲವೊಂದನ್ನು ಮಾತ್ರ ಟೇಸ್ಟ್ ನೋಡಿದೆ ನಾನು. ಡೈರಿ ಮಿಲ್ಕ್ ಸಿಲ್ಕ್ ಕೂಡ ಇದೆ ನೋಡಿ. ಇದು ಕ್ರಿಸ್ಪೆಲ್ಲೋ ಚಾಕ್ಲೇಟ್, ಡೈರಿ ಮಿಲ್ಕ್ದೇ ಇದು ಕೂಡ. ಅದರಲ್ಲೇ ಎಷ್ಟೊಂದು ಥರ ಬಂದಿದ್ದಾವೆ ಡೈರಿ ಮಿಲ್ಕಲ್ಲಿ. ಆಮೇಲೆ ಹಾಗೆ ಕಿಟ್ ಕ್ಯಾಟು, ಆಮೇಲೆ 5 ಸ್ಟಾರು ಎಲ್ಲ ಮಿಕ್ಸ್ ತಂದಿತ್ತು ಚಾಕ್ಲೇಟು, ಎಲ್ಲ ಫ್ರೆಂಡ್ಸಿಗೆ ಕೊಡೋಕ್ಕೆ. ಸ್ಕೂಲಲ್ಲಿ ಎಲ್ರಿಗೂ ಕೊಟ್ಟು ಬಂದರು. ಇದು ನೋಡಿ 5 ಸ್ಟಾರು, ಇದು ಡೈರಿ ಮಿಲ್ಕ್, ಇದು 5 ಸ್ಟಾರ್. ಇದು ಇಷ್ಟೊಂದು ಚಾಕ್ಲೇಟ್ ನೋಡಿ ನನಗೂ ಎಷ್ಟೊಂದು ತಿನ್ಬೇಕನ್ನಿಸ್ತಾ ಇತ್ತು. ಆದರೆ ನಾನು ಚಾಕ್ಲೇಟ್ಸ್ ಎಲ್ಲ ಜಾಸ್ತಿ ತಿನ್ನಲ್ಲ, ಕೆಲವೊಂದನ್ನು ಟೇಸ್ಟ್ ನೋಡಿದೆ ಅಷ್ಟೇ ಸ್ವಲ್ಪ. ನೋಡಿ, ಎಲ್ಲ ಬೇರೆ 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 ಥರ ಚಾಕ್ಲೇಟು. ಅವನ್ನೆಲ್ಲ ಅವಾಗ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ನಿಮ್ಮ ಮುಂದೆ ಹಾಕ್ತಾಯಿದ್ದೀನಿ. ಪ್ರತಿ ವರ್ಷ ಅವ್ರ ಫ್ರೆಂಡ್ಸ್ಗೆ, ಅವ್ರ ಮೇಡಮ್ಗೆ ಎಲ್ಲ ಕೊಟ್ಟು ಬರ್ತಾಳೆ ಚಾಕ್ಲೇಟ್ಸು. ನೋಡಿ, ಹಾಗೆ ಪಾನಿಪುರಿ ಪ್ಯಾಕೆಟ್ ಕೂಡ ತಂದಿದ್ವಿ. ಪೂರಿದು ಮನೆಯಲ್ಲೇ ಪಾನಿಪುರಿ ಮಾಡಿದ್ವಿ ಹಾಗೆ ಅವತ್ತು. ಹಿಂದಿನ ದಿವಸ ಸಂಡೇ ಹಿಂದಿನ ದಿವಸ ಮಾಡಿದ್ವಿ ಇದನ್ನು ಪಾನಿಪುರಿ. ಅಂದರೆ ಅವಳ ಬರ್ತ್ಡೇ ಸಂಡೇ ಇತ್ತು, ಸೋಮವಾರ ಎಲ್ಲರಿಗೂ ಚಾಕ್ಲೇಟ್ ಕೊಟ್ಟಳು ಅವಳು. ಇದು ನೋಡಿ, ಕಿಟ್ ಕ್ಯಾಟ್, ಇದು ಕ್ರಿಸ್ಪೆಲ್ಲೋ ಅಂತ. ಇದು ಇನ್ನೊಂದು ಎಲ್ಲ ಬೇರೆ ವೆಜ್ಜಿ ನಗೆಟ್ಸ್ ಕೂಡ ತಂದಿದ್ವಿ. ಅದು ಕೂಡ ನಾನು ಒಂದು ಶಾರ್ಟಲ್ಲಿ ಹಾಕಿದ್ದೀನಿ ನೋಡಿ. ಈಗ ಬಟಾಣಿ ನೆನೆಸಿ ಕುದಿಸಿದ್ವಿ. ಒಣ ಬಟಾಣಿನೇ ನೆನೆಸಿ ಕುದಿಸಿದ್ವಿ ನಾವು. ಪಾನಿಪುರಿಯಲ್ಲಿ ಹಾಕ್ತಾಯಿದ್ದೀವಿ ನೋಡಿ. ಆಮೇಲೆ ಆಲೂಗಡ್ಡೆನೂ ಕುದಿಸಿದ್ವಿ. ಆಮೇಲೆ ಹಸಿಮೆಣಸಿನ ಇದು ಕೊತ್ತಂಬರಿ ಸಣ್ಣಗೆ ಹೆಚ್ಚಿಟ್ಕೊಂಡಿರಬೇಕು, ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿರಬೇಕು. ಆಮೇಲೆ ಪಾನಿಪುರಿ ಮಸಾಲ ಇದು ಸಿಗುತ್ತೆ ರೆಡಿಮೇಡು, ಅದನ್ನು ಹುಣಸೆ ಹಣ್ಣೆ ನೋಡಿ ಎಲ್ಲ ಹುಣಸೆ ಹಣ್ಣಿನ ಹುಳಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಆ ಪಾನಿಪುರಿ ಮಸಾಲ ಮಿಕ್ಸ್ ಮಾಡಬೇಕು. ಪಾನಿ ರೆಡಿ ಆಗುತ್ತೆ. ಅದಕ್ಕೆ ಇದು ಆಲೂಗಡ್ಡೆ
ಮತ್ತು ಬಟಾಣಿ, ಈರುಳ್ಳಿ, ಮೇಲೆ ಕೊತ್ತಂಬರಿ ಉದುರಿಸ್ಬೇಕು. ಈರುಳ್ಳಿ, ಕೊತ್ತಂಬರಿ. ಮನೆಯಲ್ಲೇ ತಿಂದರೆ ಎಷ್ಟಾದರೂ ತಿನ್ಬೋದು. ಪಾನಿಪುರಿ ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲೇ ಮಾಡಿ ಎಲ್ಲರೂ. ಇದೇನು ಈಸಿನೇ ಮಾಡೋದು. ಪಾನಿಪುರಿ ಮಸಾಲ ಸಿಗುತ್ತೆ, ಅದಕ್ಕೆ ಹುಣಸೆ ಹುಳಿ ಹಾಕಿ ಪುದೀನ ಅದು ಚಟ್ನಿ ಮಾಡಬೇಕು, ಗ್ರೀನ್ ಚಟ್ನಿ. ಅದನ್ನು ಮಿಕ್ಸ್ ಮಾಡಿ ಪಾನಿ ರೆಡಿ ಮಾಡಬೇಕು. ಯಾರಿಗಾದರೂ ಪಾನಿಪುರಿ ರೆಸಿಪಿ ಹಾಕಬೇಕಂದ್ರೆ ಹೇಳಿ, ನಾನು ಹಾಕ್ತೀನಿ ಒಂದು ದಿವಸ ಮಾಡಿ. ಇದು ನೋಡಿ ಪಾನಿ ರೆಡಿ ಇದೆ ನೋಡಿ. ಪೂರಿಗೆಲ್ಲ ರೆಡಿ ಮಾಡಿ ಹಾಕ್ಕೊಂಡಿದ್ದೀವಿ. ಪಾನಿ ಹಾಕ್ಕೊಂಡು ತಿಂತಾಯಿದ್ದೀವಿ. ತುಂಬ ಟೇಸ್ಟಿಯಾಗೈತೆ ಮಾತ್ರ. ನೋಡಿ, ಮನೆಯಲ್ಲಿ ಮಾಡಿದರೆ ಹೆಲ್ದಿ. ನೀರು ಕೂಡ ಚೆನ್ನಾಗಿರ್ತವೆ, ನಾವು ಹಾಕಿರೋ ನೀರು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಮನೆಯಲ್ಲೇ ಮಾಡಿ ಆದಷ್ಟು ಎಲ್ಲರೂ. ಪೂರಿ ಏನೋ ರೆಡಿಮೇಡ್ ಸಿಗ್ತವೆ, ಪಾನಿ ನಾವು ಮಾಡ್ಬೋದು. ಹಾಗೆ ಹೆಸರುಬೇಳೆ ಪಾಯಸ ಮಾಡಿದ್ವಿ ನೋಡಿ. ಒಂದು ಬೌಲಲ್ಲಿ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ಹೆಸರುಬೇಳೆ ಪಾಯಸ. ಇದಕ್ಕೆ ಬೆಲ್ಲ ಹಾಕಿ ಮಾಡಿದ್ವಿ, ತುಂಬ ಟೇಸ್ಟಿಯಾಗಿತ್ತು. ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿದ್ವಿ, ಬೆಲ್ಲ ಹಾಕಿ. ಒಂದು ಕಪ್ ಹೆಸರುಬೇಳೆ ಪಾಯಸ ಮಾಡಿದ್ವಿ. ಒಂದು ಗ್ಲಾಸಲ್ಲಿ 3 ಜನ 4 ಜನ ತಿನ್ಬೋದು. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್